ನಿಮ್ಗೆ ಗೊತ್ತು 14 ವರ್ಷ ಕೊಡಲಿಲ್ಲ. ನನಗೆ ಯೂನಿಫಾರ್ಮ್ ಕೊಟ್ಟುಕೊಂಡು ನನಗೀಗ ಬೇರೆ ಕೊಟ್ಟಿದ್ದಾರೆ. ನಾನು ಟಿವಿಯಲ್ಲಿ ಕೇಳಿದ್ರು ಏನು ನನಗೆ ಯೂನಿಫಾರ್ಮ್ ಕ್ಯಾನ್ಸಲ್ ಮಾಡಿದ್ರು. ಅವರೇನು ಕೊಟ್ಟು ನಾನು ರಿಮೋಟ್ ಹಾಕಿದೆ. ನಾನು ಹೇಳಿದೆ ಹೈಕಮಾಂಡ್ ಅವರು ನನ್ನನ್ನು ಟಿಕೆಟ್ ಕೊಟ್ಟರು, ಎಲ್ಲ ಮಾಡಿದ್ರು. ಇವರು ಟಿಕೆಟ್ ಯೂನಿಫಾರ್ಮ್ ಕೊಟ್ಟಿಲ್ಲ. ಅವರು ಅದನ್ನು ಬದಲಾವಣೆ ಮಾಡುವಂಥ ಅಧಿಕಾರ ಹೈಕಮಾಂಡ್ ಇದೆ ಅಂತ ಹೇಳಿ ನಾನು ಅಲೆಕ್ಸಾಂಡರ್ ನನ್ನ ಮನೆಗೆಲ್ಲ ಅಂದರೆ ಕರೆದು ನೋಡಿ ಅಲೆಕ್ಸಾಂಡರ್ ಗೆಲ್ಲಿಸುವಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಗೆ ಹೋಗ್ಬಿಟ್ಟು ಅವ್ರಿಗೋಸ್ಕರ ಎಲ್ಲರೂ ಕೆಲಸ ಮಾಡಿ ಅವ್ರು ಗೆಲ್ಲಿಸುವಂಥ ಕೆಲಸ ಮಾಡಿ. ಯಾಕೆಂದ್ರೆ ಬಿಟ್ಟರೆ ಇದು ಯಾರು ನಮ್ಮ ಆಸ್ತಿ ಇಲ್ಲ. ಕಾಂಗ್ರೆಸ್ ಪಕ್ಷ ಜನರ ಅದಕ್ಕೆ ನಮಗೆ ರೈಟ್ ಇದೆ. ಇವತ್ತು ನನ್ನ ತಂದೆ ತಾಯಿ ಏನಾದರೂ ಆಸ್ತಿ ಮಾಡಿಬಿಟ್ರೆ ಅದ್ರ ಮಕ್ಕಳಿಗೆ ರೈಟ್ ಇಟ್ಟರೆ ಹೊರತು ಪಕ್ಷದಲ್ಲಿ ನಾನೇ ಎಲ್ಲ ಆಗಬೇಕು, ನಾನೇ ಮಿನಿಸ್ಟರ್ ಆಗಬೇಕು, ನನಗೆ ಎಲ್ಲ ಇರಬೇಕು ಅಂತ ಹೇಳಲಿಕ್ಕೆ ಏನಿದೆ. ಇವತ್ತು ಇಂದಿರಾ ಗಾಂಧಿಗಳಾಗಲಿ ರಾಜೀವ್ ಗಾಂಧಿಗಳಾಗಲಿ ಪಂಡಿತವರು ಗೆಲ್ಲಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಆಗಬೇಕಾದ್ರೆ ನೀವು ಹೇಳಿದ್ರೆ ವಂಶ ಪಾರಕ್ಕೆ ಅಲ್ಲ. ನೀವು ಫಸ್ಟು ಚುನಾವಣೆಯಲ್ಲಿ ಗೆದ್ದು ಬರಬೇಕು. ಅದಾದಮೇಲೆ ಎಂಪಿಗಳು ವ್ಯಕ್ತಿಗೆ ಓಟ್ ಮಾಡಿದ್ರೆ ಮಾತ್ರ ನೀವು ಪ್ರಧಾನಿ ಆಗಬೇಕಾಗಬೇಕು. ನಾಮಿನೇಷನ್ ಮಾಡಿ ರಾಜ್ಯ ಸರ್ಕಾರ ಕೊಟ್ಟರೆ ಮಗ ರಾಜ ಆಗ್ತಾರೆ. ಇಲ್ಲಿ ಯಾವುದೇ ವಂಶ ಪಾರಗಳಿಲ್ಲ. ಇಲ್ಲಿ ಪ್ರಜಾಪ್ರಭುತ್ವ ಇದೆ. ಪ್ರಜೆಗಳು ಓಟ್ ಹಾಕಿದರೆ ಮಾತ್ರ ಅವರು ಎಂಪಿ ಆಗಲಿಕ್ಕೆ ಸಾಧ್ಯ, ಅಥವಾ ಹೆಚ್ಚು ಎಂಪಿಗಳು ಸೇರಿ ಮಾಡಿದ್ರೆ ಮಾತ್ರ ಇವತ್ತು ಪ್ರಧಾನಿ ಆಗಲಿಕ್ಕೆ ಸಾಧ್ಯ. ಇದು ಬಿಜೆಪಿ ಗೊತ್ತಿಲ್ವಾ? ಈ ಬಿಜೆಪಿ ಗೊತ್ತಿರೋ ನಾಟಕ ಮಾಡ್ತಾರೆ, ಜನರನ್ನು ತಪ್ಪು ಮಾಡಲಿಕ್ಕೆ ಮಾಡ್ತಾರೆ. ಇವತ್ತು ನಮ್ಮಲ್ಲಿ ಜಾತ್ಯಾತೀತ ರಾಷ್ಟ್ರ ಸೆಕ್ಯುಲರ್ನೆಸ್ ಎಲ್ಲರಿಗೂ ರೈಟ್ ಇದೆ. ಇವತ್ತೇನು ಮಾಡ್ತಿದ್ದಾರೆ? ಒಂದು ಧರ್ಮ ನಾವೇ ಧರ್ಮ. ನಾನು ಮಾತು ಕೇಳ್ತೀನಿ. ಇವತ್ತು ಈ ರಾಷ್ಟ್ರದಲ್ಲಿ ಇರುವುದು ಒಂದೇ ಒಂದು ಹಿಂದೂ ರಾಷ್ಟ್ರ, ಅದೇ ಒಂದು ನೇಪಾಳ. ಇವರು ಪ್ರಧಾನಿ ಆಗಿದ್ದಾಗ ಆ ನೇಪಾಳಿಗೆ ನೀವು ಅದನ್ನು ಬಹಿಷ್ಕಾರ ಹಾಕಲಿಲ್ವಾ? ನೀವು ಅದನ್ನು ನೀರು ಹೋಗಲಿಕ್ಕೆ ಬಿಡಲಿಲ್ಲ. ಯಾಕೆ ಆಗ ಇದು ಸ್ಥಿತಿ ಇರಲಿಲ್ವಾ? ಇದೇನಿಲ್ಲ. ನಮ್ಮ ರಾಜಕೀಯ ಉದ್ದೇಶಕ್ಕೋಸ್ಕರ ಇವತ್ತು ನಾವು ಯಾವುದೇ ಧರ್ಮವನ್ನು ಇರ್ಬೋದು. ನಾವು ಯಾರು ಅಪ್ಲಿಕೇಶನ್ ಹಾಕಿಬಿಟ್ಟು ಮನೆಯಲ್ಲಿ ಬಿಡಬೇಕು ಅಂತ ಹೇಳಿಲ್ಲ. ಹೆಚ್ಚಿನ ಜನ ಯಾರು ಮನೆಯಲ್ಲಿ ಬಿಡ್ತಾರೆ. ನಾನೀಗ ನಾನು ಕ್ರಿಶ್ಚಿಯನ್ ಮನೆಯಲ್ಲಿ ನನ್ನ ತಂದೆ ತಾಯಿ ಕ್ರಿಶ್ಚಿಯನ್ ಅದು ಹೇಳ್ಬಿಟ್ಟು ನಾನು ಕ್ರಿಶ್ಚಿಯನ್ ಆಗಿದ್ದಕ್ಕೆ ಮಾಡಬೇಕಾಗಿಲ್ಲ, ನನ್ನ ದೇಶ ಮಾಡಬೇಕಾಗಿ ಏನಿಲ್ಲ. ಇವತ್ತು ಅದೇ ರೀತಿಯಲ್ಲಿ ಪ್ರತಿಯೊಬ್ಬರು ಇವತ್ತು ನಾವು ಅಣ್ಣಾಗಿದ್ದೀವಿ. ನಾವು ಜನ ಸೇವೆ ಮಾಡಬೇಕು. ಪ್ರತಿಯೊಬ್ಬರು ನಮ್ಮ ಧರ್ಮ ನಮ್ಮ ದೇವರು ನಂಬಿಕೆ ಇರ್ತೀವಿ. ಯಾವ ಧರ್ಮದ ಸೇವೆ ಈ ತನಕ ಇನ್ನೊಂದು ಧರ್ಮವನ್ನು ದೇಶ ಮಾಡಿ ಹೇಳ್ತಾರ? ಏನೇನು ಎಲ್ಲ ಧರ್ಮದಲ್ಲಿ ಒಳ್ಳೆಯದನ್ನೇ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಹಿಂದೂಗಳು ಹೆಚ್ಚುವರಿ ರಾಷ್ಟ್ರದಲ್ಲಿ ಬಹುಶಃ 11 ವರ್ಷ ಇವರು ಪ್ರಧಾನಿಯಾಗಿ ಈ 70% ಹಿಂದೂಗಳಿಗೆ ಒಳ್ಳೆದು ಮಾಡಬೇಕು, ದೇಶಕ್ಕೆ ಒಳ್ಳೆದಾಗಲ್ವಾ? ಯಾರು ಒಳ್ಳೆದು ಮಾಡಬೇಡಿ ಅಂತ ಹೇಳಿಲ್ವಾ? ನೀವು ಮಾಡಿ ಏನು ಮಾಡ್ತಾ ಇಲ್ಲ. ದೇಶದ ಭಾಷಣ, ದೇಶದ ರಾಜಕೀಯ ಮತ್ತು ಇಲ್ಲಿ ನೋಡ್ಬೋದು. ಯಾರು ಅವ್ರಿಗೆ ವಿರೋಧ ಮಾಡ್ತಾರೆ ಅವ್ರಿಗೆಲ್ಲ ಇನ್ಕಮ್ ಟ್ಯಾಕ್ಸು, CBI, ED ಇದು ತೊಂದರೆಗಳು. ಈ ರೀತಿ ಎಷ್ಟು ಮಾಡಲಿಕ್ಕಾಗ್ತದೆ, ಎಷ್ಟು ಮುಗಿಸಬೇಕಾಗ್ತದೆ. ಜನರು ಮುಂದುವರೆದಿದ್ದಾರೆ. ಇಂದಿರಾ ಗಾಂಧಿ ಅವರನ್ನ ಎಮರ್ಜೆನ್ಸಿ ಹೆಚ್ಚಿಕೊಳ್ಳಬೇಕಂದ್ರೆ ಇದೇ ಬಿಜೆಪಿಯವರು ಆರ್ಸಿಸೋರು ಎಲ್ಲ ಪ್ರಚಾರ ಮಾಡಿದ್ರು. ಅದಕ್ಕೆ ಇಂದಿರಾ ಗಾಂಧಿ ಅವರ ಸರ್ವಿಸ್ ಸೋರಿಸಿ, ಸಂಜಯ್ ಗಾಂಧಿ ಅವರ ಸೋರಿಸಿ. ನಂತರ ಏನಾಯಿತು? 3 ವರ್ಷದಲ್ಲಿ ನಮ್ಮ ದೇಶದ ಜನ ಮತ್ತೆ ಅವರನ್ನು ಪ್ರಧಾನಿ ಮಾಡಿ ಇಂದಿರಾ ಗಾಂಧಿ. ಅದಕ್ಕೆ ಒಂದು ಟೈಮ್ ನಾವು ನಮಗೆ ಅಧಿಕಾರ ಇರುವುದಿಲ್ಲ. ನಾವು ಅಧಿಕಾರಕ್ಕೋಸ್ಕರವಾಗಿ ಕಾಂಗ್ರೆಸ್ ಪಕ್ಷ ಇಲ್ಲ. ನಾವು ಅಧಿಕಾರ ಇಲ್ಲದೆ ನಾವು ಹೋರಾಟ ಮಾಡುವ ಒಂದು ಚರಿತ್ರೆ ನಮ್ಮಲ್ಲಿದೆ. ಬಹುಶಃ ಅಧಿಕಾರ ಬಂದರೆ ಯಾರು ನಮ್ಮನ್ನು ನಂಬಿದ್ದಾರೆ, ಯಾರು ನಮಗೆ ಇವತ್ತು ಬೆಂಬಲ ಕೊಟ್ಟಿದ್ದಾರೆ, ಅದರಲ್ಲಿ ಎಲ್ಲಿ ಆರ್ಥಿಕವಾಗಿ ಇದ್ದರೆ ನಮಗೆಲ್ಲ ಮಾಡಿದ್ರು, ಬಡವರೇ ಮಾಡಿದ್ದಾರೆ. ಅವರು ರಕ್ಷಣೆಗೆ ಕೆಲಸ ಮಾಡಬೇಕು ಮಾತಾಡಿ. ಬಹುಶಃ ಈ ಸಂದರ್ಭದಲ್ಲಿ ಮಾತಾಡಬೇಕು ಬಂದಿದ್ದೀನಿ. ಯಾಕಂದರೆ ನನಗೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ. ನಾನು ಟ್ರೈನಿಂಗ್ ಕೊಡಲಿಕ್ಕೆ ಬರಲಿಲ್ಲ. ಈ ಸಂದರ್ಭದಲ್ಲಿ ಮಾತಾಡಬೇಕು ಬಂದಿದ್ದೀನಿ. ರಾಹುಲ್ ಗಾಂಧಿ ಅವರು ಮಾತುಕತೆ ನಾನು ಅಲ್ಲಿ ಒಂದು ನ್ಯಾಷನಲ್ ಕಮಿಟಿ ಇತ್ತು. ಅದಕ್ಕೆ ನಾನು ಬಂದಾಗ ಆ ಕಮಿಟಿಯಲ್ಲಿ
ನಾನು ಹೇಳಿದೆ ರಾಹುಲ್ ಗಾಂಧಿ ಅವರ, ಸರ್ ಈ 3,500 ಕಿಲೋಮೀಟರ್ ಜನ ಇರುವ ಕಡೆ ನಡೆಯ, ಈ ಜನ ಇಲ್ಲದ ಕಡೆಯೂ ನಾವು ನಡೀಬೇಕಾದ ಕೇಳಿದ್ರು. ಅವರು ಮಾತು ಹೇಳಿದ್ರು, ಇದು ನನ್ನ ಭಾರತ ಜೋಡೋ ಯಾತ್ರೆ ಅಲ್ಲ, ಎಲ್ಲ ಡಿಬೇಟ್ ಆಗಿರೋ ಜಾತಿ ಧರ್ಮ ಭಾಷೆ ಡಿಬೇಟ್ ಮಾಡೋದೆಲ್ಲ ಸೇರಿಸೋದು ಜಾತಿ, ಇದು ಕಾಂಗ್ರೆಸ್ ಪಕ್ಷದ ಜಾತಿ. ಬಟ್ ನಾನು ಮಾತು ಹೇಳ್ತೀನಿ, ಎಲ್ಲರೂ ನಡೆಯಬೇಕಿದ್ರೆ ಮಾತ್ರ ನಾನು ಬರ್ತೀನಿ, ಇಲ್ಲದ್ರೆ ನಾನು ಮೊದಲ ಮಾತನ್ನು ರಾಹುಲ್ ಗಾಂಧಿ ಹೇಳಿ. ನಾವು ಕನ್ಯಾಕುಮಾರಿ ಹೋಗಿದೆ, ಕನ್ಯಾಕುಮಾರಿ ಸ್ಟಾರ್ಟ್ ಮಾಡೋದು ಕಾಶ್ಮೀರದ ಇದೆಲ್ಲ ನಾನು ಭಾಗವಹಿಸಿದೆ. ಆ ಕಾಶ್ಮೀರದಲ್ಲಿ ಒಂದು 3 ಗಂಟೆ ಸ್ನೋ ಬೀಳ್ತಿತ್ತು, ನಾವು ಮಳೆಯಾಗಿ ಬೀಳುತ್ತೆ ಹಂಗೆ ಸ್ನೋ ಬೀಳ್ತಿತ್ತು. ಅದರಲ್ಲಿ ಆದರೂ ಅಲ್ಲಿ ನಿಂತು ಎಲ್ಲ ನಾಯಕರು ನಿಂತು ಅದನ್ನು ಮಾಡಿ ನಮ್ಮದೇನು ದೇಶ ಮುಖ್ಯ, ಆ ಮುಖ್ಯ ಅಲ್ಲ, ಅಧಿಕಾರ ಮುಖ್ಯ ಅಲ್ಲ, ಅಧಿಕಾರ ನಾವು ಅದಕ್ಕೋಸ್ಕರವಾಗಿ ಏನು ರಾಹುಲ್ ಗಾಂಧಿಯವರು ಸೋನಿಯಾ ಗಾಂಧಿಯವರು ಅವ್ರ ವಿಚಾರ ಹೇಳಿದ್ರೆ ಇವರೆಲ್ಲ ಅಧಿಕಾರ ಹೇಳ್ತಿರಲ್ಲ. ನಾನು ಆಮೇಲೆ ಡೆಲ್ಲಿ ಇದ್ದೆ, ನಾನು ಅಂಬರೀಷ್ ಅವರು ಎಂ ಪಿ ಆಗಿದ್ದರು, ನಾವು ಎಲ್ಲ ಹೋಗಿದ್ರು ಡೆಲ್ಲಿಗೆ, ಹೊಸ ಲೀಡರ್ಗಳನ್ನು ಸೆಲೆಕ್ಟ್ ಮಾಡಲಿಕ್ಕೆ. ಪ್ರತಿಯೊಬ್ಬರು ಹೋಗಿ ಸೋನಿಯಾ ಗಾಂಧಿ ಅವರು ಹೇಳಿದ್ರು, ನೀವೇ ಎಲ್ಲ ಎಂ ಪಿಗಳು ನೀವೇ ಪ್ರಧಾನಿ ಆಗಬೇಕು, ನಾವೆಲ್ಲ ನಿಮಗೆ ಹೇಳಬೇಕು. ಸೋನಿಯಾ ಗಾಂಧಿ ಯಾವ ಸೋನಿಯಾ ಗಾಂಧಿ ಪ್ರಧಾನಿ ಆಗ್ತಾರೆ ತಿಳ್ಕೊಂಡ್ರೆ ಅವರು ಬಂದು ಹೇಳ್ತಾರೆ ಅಂತ ತಿಳ್ಕೊಂಡ್ರೆ ಮನಮೋಹನ್ ಮಾಡಿ ಎಲ್ಲ ಹೋಗಿ ಹೇಳೋದು ಅವ್ರು ಅಂತ ಒಂದು ಚರಿತ್ರೆ ಇರುವಂತ ಒಂದು ಕುಟುಂಬ. ಇವತ್ತು ನಾವು ದೇಶಗಳ ಕೆಲಸ ಮಾಡೋಣ, ನಾವು ದೇಶಗಳಿಗೆ ಅನ್ಯಾಯ ಮತ್ತು ಅಕ್ರಮ ಇವತ್ತು ಓಟ್ ಚೋರಿ ತೋರಿಸ್ಕೊಡ್ರಲ್ಲ. ಇವತ್ತು ಪ್ರತಿಯೊಬ್ಬರು ನಮ್ಮ ಪಿಲ್ಲರ್ಸ್ಗಳು, ನೀವು ಬೂತ್ ಪ್ರೆಸಿಡೆಂಟ್ಗಳು, BLAಗಳು ನೀವು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ. ನಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ತೊಂದರೆ ಇಲ್ಲ. ಪ್ರತಿಯೊಂದು ಎಲೆಕ್ಷನ್ ಅಂತ ನನಗೆ ಹೆಮ್ಮೆ ಆಗ್ತದೆ. ಅದು ಹೇಳದೆ ಆಗ್ತದೆ ನಂಬುವುದಿಲ್ಲ. ನಾನು ಯಾವ ಮತದಾರರಿಗೆ ಕ್ಯಾಂಡಿಡೇಟ್ ಆಗಿ ನನಗೆ ಮತ ಕೊಟ್ಟಿದ್ದರೆ ₹1 ಕೊಡಲಿಲ್ಲ ಮತದಾರ. ಇವತ್ತು ಸೀರೆ ಕೊಡಲಿಲ್ಲ. ಇವತ್ತು ನಾನು ಹೋಗಿಲ್ಲ, ನಮ್ಮ ರಾಘವೇಂದ್ರ ರೆಡ್ಡಿಗಳು ಅವ್ರ ತಂದೆ ಅವರು ಕೊಡ್ತಾರೆ. ಬಟ್ ನಾನು ಚುನಾವಣೆಗೋಸ್ಕರವಾಗಿ ದುಡ್ಡು ಕೊಡೋದಾಗಿ ಆಫೀಸರ್ ಕೊಡೋದಾಗಿ ಮಾಡಿ ಇವತ್ತು ಅದಕ್ಕೆ ನನಗೇನಾಯಿತು, ನಮ್ಮ ಕಾರ್ಯಕರ್ತರು ನಮ್ಮ ಲೀಡರ್ಗಳು ಕಾಗದಾಗಿ ಕೆಲಸ ಮಾಡೋದು. ಪ್ರತಿಯೊಂದು ಚುನಾವಣೆಯಲ್ಲಿಯೂ ಕಳೆದ ಚುನಾವಣೆಗೆ ಹೆಚ್ಚಿನ ಅಂತರದಲ್ಲಿ ನಾನು ಗೆಲ್ಲಿಸಿಕೊಳ್ಳುವಂಥ ಕೆಲಸ ಮಾಡಬೇಕಾದ್ರೆ ಅದು ನಮ್ಮ ಸರ್ವೇಕ್ಷಣಾ ಕ್ಷೇತ್ರದ ಪ್ರತಿ ನಾಯಕರು, ಪ್ರತಿ ಕಾರ್ಯಕರ್ತರು ಮತ್ತು ಮತದಾರರು ಇವತ್ತು ಅದನ್ನು ಮಾಡ್ತಾ ಇದ್ದಾರೆ. ಹೆಮ್ಮೆಯಿಂದ ದುಡ್ಡು ಖರ್ಚು ಮಾಡಬೇಕು, ದುಡ್ಡು ಖರ್ಚು ಮಾಡದೆ ಅದೇ ಮಾಡಬೇಕು, ಇನ್ನೊಬ್ಬರನ್ನ ತಲೆಗೆ ಹೊಡೆದು ಕೆಲಸ ಮಾಡಬೇಕಾಗಿದ್ದು ಆ ಕೆಲಸ ಮಾಡಬೇಕು, ಆಕೆ ಮಾಡಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಮ್ಮ ಕೈಯಾಗಿ ನಾನು ಗೊತ್ತಿದೆ, ನಮಗೆ ಖರ್ಚು ಏನಾಗ್ತದೆ ನಮ್ಮ ಕಾರ್ಯಕರ್ತರು ಇರ್ತಾರೆ, ಅವರು ಒಂದು ತಿಂಗಳು ಕೆಲಸ ಬಿಟ್ಟು ಬರ್ತಾರೆ, ಅವರಿಗೆ ಸಂಬಳಿಸಬಹುದಿಲ್ಲ, ಆದಾಯ ಇರುವುದಿಲ್ಲ, ಅವರ ನೋಡ್ಕೊಳ್ಳಿಕ್ಕೆ ನಾವು ಕೆಲಸ ಅವ್ರಿಗೆ ಏನಾದರೂ ಅವ್ರದೆಲ್ಲ ಏನಿದ್ರೆ ಅವರು ದುಡ್ಡು ತಗೊಂಡೋದ್ರೆ ಮಾತ್ರ ಅವತ್ತು ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ಬೇರೆ ಮಾಡಿ. ಅದಕ್ಕೋಸ್ಕರವಾಗಿ ಇವತ್ತು ಸಿದ್ದರಾಮಯ್ಯ ಆ ರಾಹುಲ್ ಗಾಂಧಿಯವರು ಇಲ್ಲಿ ಬಂದು ಭಾರತ ನಮ್ಮ ಶಿವಕುಮಾರ್ ಅವರು KPCC ಅಧ್ಯಕ್ಷರಾಗಿದ್ದರು, ಸಿದ್ದರಾಮಯ್ಯ ಅವರು ವಿರೋಧ ಪಕ್ಷ ನಾಯಕರಾಗಿದ್ದರು, ನಾನು ಮುಖ್ಯಮಂತ್ರಿ. ಅವರು ಡಿಸ್ಕಸ್ ಮಾಡ್ತಾರೆ. ಅವರು ರಾಹುಲ್ ಗಾಂಧಿ ನನಗೆ ಸುಮ್ಮನೆ ನಡೆಯಲಿಲ್ಲ, ಅವ್ರು ನನಗೆ ರಾಹುಲ್ ನಡೆದಿದ್ದಾರೆ ಕೆಲಸ, ನಾನು ಸ್ವಲ್ಪ ಪ್ರಯತ್ನ ಮಾಡಿದೆ, ಒಂದು ಸ್ವಲ್ಪ ನಡೆದ ಸುತ್ತಾಗುತ್ತೆ. ಇವ್ರು ನಡೆಯುವುದು ಮಾತ್ರ ಅಲ್ಲ, ಬೆಳಗ್ಗೆ 4 ಗಂಟೆಗೆ ಅದು 100 ವ್ಯಾನ್ ಕ್ಯಾರವಾನ್ಗಳು ಹೋಗು, ಏನು ಅವ್ರ ಗೊತ್ತಿರುವ ಟೀಮು ದುಡ್ಡಿರಲಿಲ್ಲ, ಅಧಿಕಾರವಿಲ್ಲ ಅನ್ನೋದು ಎಷ್ಟು ಸಿಸ್ಟಮ್ಯಾಟಿಕ್ ಆಗಿತ್ತು ಅಂತ ಹೇಳ್ಬಿಟ್ರೆ ಅದನ್ನು ಮಾಡಿದ್ರು. ಅವ್ರು ನಡೆಯೋರೆಲ್ಲ ಡಿಸ್ಕಸ್ ಮಾಡ್ತಾರೆ, ಬೇರೆಯವ್ರ ಗೊತ್ತಿರೋರಿಗೆ ಡಿಸ್ಕಸ್ ಮಾಡಿ ನಡೀತಾರೆ. ನಂತರ ಏನಾಯಿತು, ಇಲ್ಲಿ ಕರ್ನಾಟಕದಿಂದ ಹೇಳಿದ್ರು, ಗೊತ್ತಾಯಿತು ಎಲ್ಲರೂ ಕಷ್ಟದಲ್ಲಿದ್ದಾರೆ, ಅದರಲ್ಲಿ ಮಹಿಳೆಯರು ಭಾರಿ ಕಷ್ಟದಲ್ಲಿದ್ದಾರೆ. ನಮ್ಮ ಮಹಿಳೆಯರಿದ್ದಾರಲ್ಲ, ನಿಜವಾಗಿ ನನ್ನ ತಾಯಿ ಇರ್ಬೋದು, ನನ್ನ ಸಹೋದರಿ, ಅವರು ನಮ್ಮ ತಾಯಿ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಅಲ್ಲಿ ಮಹಿಳೆಯರಿದ್ದಾರಲ್ಲ, ಗಂಡನಿಗೆ ಹೋಗ್ಬಿಟ್ಟು
ಸಂಪಾದನೆ ಮಾಡ್ಬಿಡ್ತಾರೆ. ಈಗ ಮಾಡಿರೋ ಸಂಪಾದನೆ ಮಾಡ್ತಾರೆ. ಆ ಸಂಪಾದನೆ ಬಂದ್ಬಿಟ್ಟು ಎಷ್ಟು ಬರ್ತದೆ ಅದಕ್ಕೆ ಅವರು ಅಡುಗೆ ಮಾಡಿ ವಸ್ತುಗಳಲ್ಲಿ ಕೊಡ್ತಾರೆ, ನಂತರ ಮಕ್ಕಳಿಗೆ ಕೊಡ್ತಾರೆ, ಬಾಕಿ ಮಾತ್ರ ಊಟ ಮಾಡ್ತಾರೆ. ಒಂದು ದಿವಸ ಮನೆಯನ್ನು ಕಂಪ್ಲೇಂಟ್ ಮಾಡಿದ ನನಗೆ ನೆನೆ ಊಟಕ್ಕಿಲ್ಲ, ನನಗೆ ನಿರಾಳ ಮಾಡಿದೆ, ನಾನು ಉಪವಾಸ ಹೇಳ್ತಾರ, ನಾವು ಏನು ಯೋಚನೆ ಮಾಡ್ತಾರೆ. ಈ ಕೋವಿಡ್ ಮೇಲೆ ಅವ್ರಿಗೆ ಭಾಳ ಕಷ್ಟ ಇದೆ. ಆಗ ಏನು ಮಾಡೋದು ಬಿಟ್ಟರೆ ಭಾಳ ಕಷ್ಟದಲ್ಲಿದ್ದಾರೆ ಕೂಡ ನಾವು 5 ಗ್ಯಾರಂಟಿ ಪ್ರೋಗ್ರಾಮ್ ಅದು ಮಹಿಳೆಯರಿಗೋಸ್ಕರವಾಗಿ ಹೆಚ್ಚು ಆಲೋಚನೆ ಮಾಡಿ ಇವತ್ತು ಮನೆಯಲ್ಲಿ ಇವತ್ತು 5,000 ರೂಪಾಯಿ ಉಳಿತಾಯ. ಯಾರು ಕೆಲಸಕ್ಕೆ ಹೋಗ್ತಾರೆ ಕಷ್ಟದಲ್ಲಿ 5,000 ದೊಡ್ಡ ಅಮೌಂಟ್ ಹೋಗಿ ಅವ್ರು 5,000 ಮನೆಗೆ ಇಟ್ಕೊಳ್ಳೋದಿಲ್ಲ. ಟಾಟಾ ಬಿರ್ಲಾ ಆದರೆ 5,000 ಕೋಟಿ ಕೊಟ್ಟು ಇಟ್ಕೊಳ್ತಾರೆ, ಯಾರು ಕೊಡೋದಿಲ್ಲ. ಇವರು ಏನು ಮಾಡ್ತಾರೆ, ಹೋಗಿ ಮಾರ್ಕೆಟಲ್ಲಿ ಹೋಗಿ ತಮಗೆ ಏನು ಬೇಕು ವಸ್ತುಗಳನ್ನು ಪರ್ಚೇಸ್ ಮಾಡ್ತಾರೆ. ಪರ್ಚೇಸ್ ಮಾಡಿದ್ರೆ ಏನಾಗ್ತದೆ, ಅಷ್ಟು ಪ್ರೊಡಕ್ಷನ್ ಜಾಸ್ತಿ ಆಗ್ತದೆ. ಅದಕ್ಕೆ ನಮಗೆ ಇವತ್ತು ಈ ಪರ್ ಕ್ಯಾಪಿಟಲ್ ಇನ್ಕಮ್ ಜಾಸ್ತಿ ಆಗಿದೆ. ಇವತ್ತು ಪ್ರತಿಯೊಂದು ನಾವು ಕೋವಿಡ್ ಅನ್ನವಾಗಿ ಭಾಗಿ ಯೋಜನೆ ಇದ್ದಕ್ಕೆ ಇವತ್ತು ನರೇಗಾ ಯೋಜನೆ ಇದ್ದಕ್ಕೆ ಇವತ್ತು ಗ್ರಾಮಾಂತರ ಪ್ರದೇಶದಿಂದ ಜನ ಕೆಲಸ ಸಿಗ್ತಾ ಇತ್ತು, ಒಟ್ಟಿಗೆ ಊಟ ಮಾಡಲು ಅವಕಾಶ ಇರ್ತದೆ. ಇವತ್ತು ಇದನ್ನೆಲ್ಲ ಹಾಳು ಮಾಡಲಿಕ್ಕೆ ಏನೋ ಅವ್ರು ತಪ್ಪಲ್ಲ, ನಾವು ಬಿಜೆಪಿ ಮಾಡಲ್ಲ. ಅವರು ನಾನು ಹಲವಾರು ವರ್ಷಗಳು ನೋಡ್ತಾ ಇದ್ದೇನೆ. ಕೊಡಗಿನಲ್ಲಿ ನಾವು ಸ್ಟಾರ್ಟ್ ಮಾಡಬೇಕು ಕೆಲಸಗಳು ಯಾಕೆ ದೊಡ್ಡ ದೊಡ್ಡ ಭೂಮಾಲಿಕೆ ಇರ್ತಾರೆ, ಯಾರು ದೊಡ್ಡ ಇವರು ಮಂತ್ರಿ ಯಾರಿದ್ದಾರೆ ಅವರಿಗೆ ಅವರು ಸಂಪಾದನೆ ಮಾಡಿ ಅವ್ರ ದುಡ್ಡಿದ್ರೆ ಅವರು ರಾಜಕೀಯ ಮಾಡ್ತಾ ಇದ್ದಾರೆ. ಈ ಮೊದಲು ನಮ್ಮ ಕರ್ನಾಟಕದಲ್ಲಿ ಒಂದೇ ಸತಿ 12 ಜನ ಬಂದಿದ್ದರು, ಅದಕ್ಕೆ ಜನ ಮಾಡ್ತಾ ಇದ್ದಾರೆ. ಯೋಜನೆ ಮಾಡ್ತಾರೆ, ಅವರಿಗೆ ಹೆಲ್ಪ್ ಮಾಡ್ತಾರೆ. ಯಾರು ಬಂಡವಾಳಶಾಹಿಗಳಿದ್ದಾರೆ ಅವರಿಗೆ ಹೆಲ್ಪ್ ಮಾಡ್ತಾರೆ. ಅದರ ಬಿಟ್ಟು ನಮ್ಮ ಕಾಮನ್ ಯಾವುದೇ ಜಾತಿ ಇರ್ಬೋದು ಎಲ್ಲರಿಗೂ ಸಮೇತ ನಮ್ಮ 5 ಗ್ಯಾರಂಟಿ ಪ್ರೋಗ್ರಾಮ್ಗೆ ಅನ್ನಭಾಗ್ಯದಲ್ಲಿ ಸಿದ್ದರಾಮಯ್ಯ ಯಾವುದೇ ಒಂದು ಕಾರ್ಯಕ್ರಮ ಮಾಡಿ ಅದೇ ರೀತಿ ನಮ್ಮ ಶಿವಕುಮಾರ್ ಅವರು ಅಷ್ಟೇ KPCC ಅಧ್ಯಕ್ಷರಾಗಿ ಅವರು ಕಾಂಗ್ರೆಸ್ನವರು ಅವರು ಒಳ್ಳೆಯ ಕೆಲಸಗಳನ್ನ ಸಂಘಟನೆ ಮಾಡಲಿಕ್ಕೆ ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಇವತ್ತು ನಮ್ಮ ಮಾಧ್ಯಮದಲ್ಲಿ ಏನೋ ಮಾಡ್ತಾ ಇರ್ಬೋದು, ಅವರಿಗೆ ನುಡಿಸ್ಬೇಕು. ನಾನು ಪ್ರತಿ ಇವರಿಗೆ ಹೇಳ್ತಾ ಇದ್ದೆ, ಮಾಧ್ಯಮದವರು ನನಗೆ ಕೇಳ್ತಾರೆ, ನಾನು ಹೇಳಿದ್ರೆ ನೀವು ತಪ್ಪಲ್ಲ. ಮೊದಲು ಬೆಳಗ್ಗೆ ನ್ಯೂಸಿತ್ತು, ಮಧ್ಯಾಹ್ನ ನ್ಯೂಸ್ ಬರ್ತಿತ್ತು, ಸಾಯಂಕಾಲ ಈಗ ಒಂದೊಂದು ಗಂಟೆಗೆ ನಿಮಗೆ ಬ್ರೇಕಿಂಗ್ ನ್ಯೂಸ್ ಬರಬೇಕಾದ್ರೆ ಎಲ್ಲಿಂದ ಮಾಡೋದು? ಈಗ ಅದನ್ನು ಕೇಳ್ತಾರೆ, ನಮ್ಮನ್ನು ಹಿಡಿತಾರೆ, ಹಿಡಿದುಬಿಟ್ಟು ಮೊದಲು ಕೇಳ್ತಾರೆ. ಏನು ಪ್ರಶ್ನೆಗೆ ಅವ್ರು ಕೇಳೋದಕ್ಕೆ ನಾವು ಉತ್ತರ ಕೊಟ್ಟರೆ ಆ ಪ್ರಶ್ನೆಗೆ ಉತ್ತರ ಮಾತ್ರ ಆಗ್ತದೆ. ಅಂದರೆ ಇವರ ಮಾವನ ಹೇಳಿದಾಗೆ ಅವ್ರು ಕೇಳೋದಕ್ಕೆ ಉತ್ತರ ಅಂದ್ರೆ ಆಗ್ತದೆ. ಈ ರೀತಿಯ ಕೆಲಸ ಮಾಡ್ತಿದ್ದಾರೆ. ಇವತ್ತು ಅವರಿಗೂ ಕಷ್ಟ ಇದೆ. ಪಾಪ ಮಾಧ್ಯಮದವರು ಯಾರಿದ್ದಾರೆ ಅವ್ರಿಗೆ ಉದ್ಯೋಗ ಕಳ್ಕೊಂಡ್ರೆ ಮತ್ತೆ ಅವ್ರಿಗೆ ಬೇರೆ ಸಿಗ್ಲಿಕ್ಕೆ ಕಷ್ಟ ಇದೆ. ಅವರು ಕಷ್ಟದಲ್ಲಿದ್ದಾರೆ. ಅದಕ್ಕೋಸ್ಕರವಾಗಿ ಎಲ್ಲರಿಗೂ ಈ ಥರ ಮಾಡ್ತಾ ಇದ್ದಾರೆ. ಇದನ್ನು ತಪ್ಪಿಸಬೇಕಾದ್ರೆ ಇವತ್ತು ನಾವು ಈ ಕ್ಯಾಂಪ್ ಮಾಡಿದ ಟ್ರೈನಿಂಗ್ ಇದೆಯಲ್ಲ, ರಘುನಂದನ್ ಅವರು ತಂದೆಯವರು ರಾಮಣ್ಣವರು ಅವ್ರ ತಾಯಿ ಸಮೇತ ನಮ್ಮ ಕಾಂಗ್ರೆಸ್ ಲೀಡರ್ ಆಗಿದ್ದರು. ಚನ್ನಪಟ್ಟಣದವರು ಅವರು ಸ್ವಲ್ಪ ಭಾರಿ ಒಳ್ಳೆ ಮನೆಯ ವಲಯಗಳಲ್ಲೇ ಅರ್ಥವಾಗಿತ್ತು ಮನೆ. ಅವರು ಇವತ್ತು ಪಕ್ಷಕ್ಕೋಸ್ಕರವಾಗಿ ಇವತ್ತು ಎಲ್ಲ ಬಿಟ್ಟು ಬಂದಿದ್ದಾರೆ. ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಅವರು ನಮ್ಮ ಕಾರ್ಪೊರೇಟರ್ ಆಗಿ ಎಲ್ಲ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ. ನೋಡಿ ಅವ್ರಿಗೆಲ್ಲ ಏನಾದ್ರು ಇದೆಯಾ, ಇಲ್ಲಿ ಬಂದಿಗೆಲ್ಲ ಟ್ರೈನಿಂಗ್ ಕೊಡ್ಬೇಕು ಬರ್ಬೇಕಾದ ಕೆಲಸ ಬಿಟ್ಟು ಬಿಟ್ಟಿದ್ದಾರೆ. ನೀವು ಸಮೇತ ನಿಮ್ಗೆ ಕೆಲಸ ಬಿಟ್ಟು ಬಂದಿಲ್ಲ. ಬಟ್ ಈ ಕೆಲಸ ನಾವು ನೀವು ಅವೆಲ್ಲ ಮಾಡೋದು ಈ ನಮ್ಮ ರಾಜ್ಯಕ್ಕೋಸ್ಕರ ಮಾಡ್ತಾ ಇದ್ದೀವಿ ಮಾತಾಡಿದ ಹೇಳಿ ಬಹುಶಃ ನನಗೆ ಗೊತ್ತಿದೆ. ಒಂದು ಕಾಲ ಯಾರು ಹೇಳೋದು ಹಸಿರು ಗಲಾಟೆ ಮಾಡುವ ಅವರಿಗೆ ಡಾಕ್ಟರ್ ಯಾರು ಇರ್ತಾರ ನೋಡಿ
ಓಕೆ, ಈಗ ಅದಕ್ಕೆ ಊಟ ನಿಮಗೆಲ್ಲ ಅದೇ ಊಟ ಮಾಡೋ ಟೈಮ್ ಲೇಟ್ ಆಗಿದೆ ಈಗ. ಅದಕ್ಕೆಲ್ಲ ಚೆನ್ನಾಗಿ ಊಟ ಅರೇಂಜ್ ಮಾಡಿದ್ದಾರೆ, ಚೆನ್ನಾಗಿ ಊಟ ಮಾಡಿ. ಮತ್ತೆ ಒಂದೇ ರಘುನಾಥನ್ ಅವರು ಕೇಳಿದ ಪ್ರಶ್ನೆಗೆ ಈಗ ಅಷ್ಟು ಜೋರಾಗಿ ಹೇಳಲಿಲ್ಲ. ನಾನು ನೋಡಿ ಕೂತು ಕೇಳ್ತಾ ಇದ್ದೆ, ಅದು ಊಟ ಬಿರಿಯಾಗಿ ಹೋಗಲ್ಲ. ಅದಕ್ಕೆ ನಿಮ್ಮನ್ನು ಕೇಳಿದವರು ಎಷ್ಟು ಸೀಟ್ ಕೆಲಸ ಆದರೂ ಕೂಡ ಭಾರಿ ಸ್ವಲ್ಪ ಅದರಲ್ಲಿ ಮಾಡ್ತಾರೆ. ಆ ಥರ ಆಗೋದಿಲ್ಲ. ಹೊಟ್ಟೆ ಇಳಿದ್ರು, ಹೊಟ್ಟೆಗೆ ಅನ್ನ ಇಳಿದ್ರು, ಹೊಟ್ಟೆ ಪಾಠ ಇದ್ದರೂ ಸಮೇತ ಹೊಟ್ಟೆ ಇದ್ದರೂ ಸಮೇತ ನಮ್ಮ ಮೂಡಿಗಳೆಲ್ಲ ಭಾರಿ ಫೈಟ್ ಮಾಡಿದ. ನಾನು ಹೇಳಿದಲ್ಲ, ಎದೆನ ಗುಂಡಿಗೆ ತೋರಿಸಿದವರು ನಾವು ಫೈಟ್ ಮಾಡ್ತಾರೆ. ಅವರಿಗೆ ಗೊತ್ತು, ಅವರು ಕಾನ್ಫಿಡೆಂಟ್ ಆಗಿದ್ದಾರೆ, ಅದಕ್ಕೆ ಜಾಸ್ತಿ ಜೋರಾಗಿ ಹೇಳಲಿಲ್ಲ ಅಲ್ವಾ. ಈಗ ಏನಾದ್ರು ಹೆಸರು ಇಲ್ಲ. ನಾನು ನಿಮ್ಗೆ ಹೇಳ್ತಾ ಇರೋದು ನಾನು ಏನು ಮಾಡ್ತಿದ್ದೆ ಅಂತಂದ್ರೆ, ಈಗ ನಾನು ಸೋಮನಾಥ್ ನೋಡೋಣ, ನಿಮ್ಗೆ ಎಷ್ಟು ಶಕ್ತಿ ಇದೆ ಅಂತ ನೋಡ್ತಿದ್ದೆ. ನೋಡಿ, ಕೇಳಿದ್ರೆ ನಮಗೆ ಸಮಾಧಾನಕ್ಕೆ ಕೇಳೋದು. ನಿಮಗೆ ಅವಶ್ಯಕತೆ ಇಲ್ಲ, ನಮ್ಗೆ ಗೊತ್ತಿದ್ದಾರೆ ಹೆಸರು. ನಮಗೆ ಸ್ವಲ್ಪ ನಾವು ಕೇಳ್ತಾರಲ್ಲ. ಓಕೆ, ನೀವು ಯಾವ ಮಾಡ್ತಾರೆ ಅದಕ್ಕೆ ಇಲ್ಲ. ಊಟದಿಂದ ಮಾಡಲಿ ನಾನು ಸೇರಿಸೋದು ಊಟ ಮಾಡಿ ಚೆನ್ನಾಗಿ. ಬಟ್ ನೀವು ಏನು ಮಾಡ್ತೀರಾ ಅಂತ ಬಿಟ್ಟು SI ಒಂದು ಕೆಲಸ ಚೆನ್ನಾಗಿ ಮಾಡಿದ್ರೆ ಇದು ಮಾಡಿ. ಓಕೆ, ಎಲ್ಲರಿಗೂ ವಂದನೆಗಳು. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.